ಯಾವುದಕ್ಕೆ? ಅಯ್ಯೋ, ಉಜ್ವಲ ಗಂಡನ್ಗೆ ಬೇಕಂತೆ. ಆ ವ್ಯಾಪಾರ ಹೇಗಿರುತ್ತೆ, ಅದೇನ್ ಮಾಡ್ಬೇಕು ಅಂತ ಅವ್ರಿಗೇನು ಗೊತ್ತಿಲ್ವಂತೆ. ಅದನ್ನ ನೀವೇ ಹೇಳ್ಬೇಕು. ಅವ್ರ ತಲೆಯಲ್ಲಿ ಈ ಯೋಚನೆ ಹೇಗ್ ಬಂತು ಅಂತ. ಅಯ್ಯೋ, ಅದ್ ನನಗ್ ಹೇಗ್ ಗೊತ್ತಿರುತ್ತೆ ಹೇಳಿ? ಅದೇ ಹೀಗೆ ಆಗಿರುತ್ತೆ. ಈಗ ಮಾಮ ಹೇಳಿದಾರೆ ಅಂತ ನಾವು ಬರೀ ₹1 ಲಾಭ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದೀವಿ. ಮತ್ತೆ ಇವರು ವ್ಯಾಪಾರ ಶುರು ಮಾಡ್ಕೊಂಡ್ರೆ ಅವರು ಹೆಚ್ಚಿನ ಲಾಭ ಪಡ್ಕೋತಾರೆ. ರೀ, ಅವ್ರ ಹಣೆ ಬರಹ ಹೇಗಿರುತ್ತೋ ಹಾಗೆ ಆಗುತ್ತೆ. ಸುಮ್ನೆ ನೀವೇ ತಲೆ ಕೆಡಿಸ್ಕೊತಾ ಇದ್ದೀರಾ? ಅವ್ರೀಗ ಮಾಮ ಅವ್ರ ದರ್ಶನ ತಗೊಳಕ್ಕೆ ಅಂತ ಹೋಗಿದ್ದಾರೆ. ದರ್ಶನ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಆ ವ್ಯಾಪಾರದ ಬಗ್ಗೆ ಏನಾದ್ರೂ ಹೇಳಿ. ಮತ್ತೆ ಆ ಕಂಬಳಿಗಳನ್ನ ನೀವೆಲ್ಲ ತಗೊಂಡ್ ಬಂದ್ರಾ? ಹೌದು, ಒಟ್ಟು 100 ಬಂದಿದ್ದಾವೆ. ಅವನ್ನ ಹೊರಗಡೆ ಇಟ್ಟಿದ್ದೇನೆ. ರೀ, ಏನಾಯ್ತು? ಏನೂ ಇಲ್ಲ. ಯಾಕೆ ಸುಮ್ನೆ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ನನ್ನ ತಲೆಯಲ್ಲಿ ಒಂದು ಆಲೋಚನೆ ಓಡ್ತಾ ಇದೆ. ಕಂಬಳಿಗಳನ್ನ ಎಲ್ಲೆಲ್ಲಿ ಅಂತ ಹೋಗಿ ಮಾರೋದು? ರೀ, ಹೊಸದಾಗಿ ವ್ಯಾಪಾರ ಮಾಡೋ ತರ ಯಾಕೆ ಮಾತಾಡ್ತೀರಾ? ನಿಮ್ಗೇನು ಅದ್ರ ಬಗ್ಗೆ ಗೊತ್ತಿಲ್ವಾ? ಅಲ್ವೇ, ನನಗೆಲ್ಲ ಗೊತ್ತಿದೆ. ಆದ್ರೀಗ ದಿನಕರನು ಕಂಬಳಿ ವ್ಯಾಪಾರ ಶುರು ಮಾಡೋನಿದ್ದಾನೆ. ನಮ್ದನ್ನ ನಾವು ನೋಡ್ಕೊಳ್ಳೋದು ಬೇಡ್ವಾ? ಅಂತದ್ರಲ್ಲಿ ಅಷ್ಟೊಂದು ಕಂಬಳಿನ ಹೇಗ್ ಮಾರ್ಲಿ ನಾನು? ನೀವೇನು ಹೆಚ್ಚಿಗೆ ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಅಕ್ಕ, ಬನ್ನಿ. ಮಾಮ ಅವ್ರ ದರ್ಶನ ಎಲ್ಲ ಆಯ್ತಾ? ಹೌದು, ಬನ್ನಿ. ಮಾಮ ಅವ್ರನ್ನ ಕೇಳಿದ್ರಾ? ಹೌದು. ಮತ್ತೆ ಮಾಮ ಅವ್ರು ಏನ್ ಹೇಳಿದ್ರು? ಮಾಮ ಹೇಳಿದ್ರು ಕಂಬಳಿ ವ್ಯಾಪಾರ ಶುರು ಮಾಡಿ ಅಂತ. ಒಳ್ಳೇದಾಯ್ತು ನೋಡಿ. ಹೌದು. ಮತ್ತೆ ಅಣ್ಣ, ನೀವು ಬರೀ ನನಗೆ ಇಷ್ಟೇ ಹೇಳಿ, ಎಲ್ಲಿ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನಾನೆಲ್ಲ ನೋಡ್ಕೋತೀನಿ. ಅದ್ರಲ್ಲೇನು, ಹೇಳ್ತೀನಿ. ಆದ್ರೆ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ. ಅಣ್ಣ, ಮಾಮ ಅವ್ರು ಹೇಳಿದಾರೆ ಅಲ್ವಾ, ಮತ್ತೆ ಎಲ್ಲಾನು ಸರಿ ಹೋಗುತ್ತೆ. ನಾವು ನಿರ್ಧಾರ ಮಾಡ್ಕೊಂಡಿದೀವಿ, ಮೊದಲನೇ ಕಂಬಳಿನ ಮಾಮ ಅವ್ರ ಪಾದಕ್ಕೆ ಇಡಬೇಕು ಅಂತ. ಅದಕ್ಕೆ ನೀವು ನಿಮ್ಮ ಹತ್ರ ಇರೋ ಕಂಬಳಿನ ನನಗೆ ಕೊಡಿ, ನಾನು ಅದಕ್ಕೆ ನಿಮ್ಗೆ ದುಡ್ಡು ಕೊಡ್ತೀನಿ. ಸರಿ, ಕೊಡ್ತೀನಿ. ತಗೊಳ್ಳಿ. ಇದಕ್ಕೆ ಎಷ್ಟು ದುಡ್ಡು ಕೊಡಬೇಕು? ಅಲ್ಲ, ನಾನು ನಿಮ್ಮ ಹತ್ರ ದುಡ್ಡು ಆಗುತ್ತಾ? ಇವಾಗ ಎಷ್ಟಾಗುತ್ತೋ ಅಷ್ಟು ಕೊಡಿ, ಆದ್ರೆ ₹1 ಜಾಸ್ತಿ ಕೊಡಿ. ಒಳ್ಳೇದಾಯ್ತು, ನಿಮ್ಮಿಂದ ನಮ್ಮ ಕೆಲಸ ಆಯ್ತು. ಬರ್ತೀವಿ ನಾವು. ಸರಿ ಸರಿ. ನಡಿ. ನೋಡಿದ್ಯಾ, ಈಗ ಇವನು ನನ್ನ ವ್ಯಾಪಾರನೇ ಶುರು ಮಾಡ್ಕೊಂಡಿದ್ದಾನೆ. ಮತ್ತೆ ನಮ್ ಕತೆ ಏನು? ನಾವು ಬರೀ ₹1 ಲಾಭ ಇಟ್ಕೊಂಡು ಸಮಾಧಾನದಿಂದ ಇರೋದಾ? ಮತ್ತೆ ಇವನು ಜಾಸ್ತಿ ಲಾಭ ಪಡ್ಕೋತಾನೆ. ರೀ, ಅದ್ ಹೇಗಾಗುತ್ತೆ? ಮಾಮ ಅವರು ಏನೇ ಹೇಳಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ನನಗ್ ಹಾಗೆ ಅನ್ಸುತ್ತೆ ನೋಡಿ. ಅದೆಲ್ಲ ಆಯ್ತು, ಮತ್ತೆ ನಮ್ಮಿಂದಾಗಿ ಈ ಮನುಷ್ಯ ಸಾಕಷ್ಟು ದುಡ್ಡು ಗಳಿಸ್ತಾನೆ, ನೋಡ್ತಾ ಇರು. ಮತ್ತೆ ಅವರಿಲ್ಲಿ ದೊಡ್ಡವ್ರು ಸಹ ಆಗ್ತಾರೆ. ಅವ್ರವ್ರ ಹಣೆ ಬರಹ ಅವ್ರ ಕೈಯಲ್ಲೇ ಇರುತ್ತೆ ಬಿಡಿ, ನೀವೇನ್ ಯೋಚನೆ ಮಾಡಬೇಡಿ. ಹೀಗೆ ನಡ್ಕೋಬೇಡ, ಮೊದ್ಲೇ ಹೇಳ್ತಾ ಇದ್ದೀನಿ, ಕೆಳಗ್ ಕೂತ್ಕೋ. ಮಾಮ, ಅವ್ರು ಯಾಕೋ ಈ ಕಡೆನೆ ಬರ್ತೀಯಾರಲ್ಲ? ಬರ್ಲಿ ಬಿಡಪ್ಪ ಚಂದು, ಅದರಿಂದ ನಿನಗೇನಾದ್ರು ತೊಂದರೆ ಇದೆಯಾ? ಆತರ ಎಲ್ಲ ಏನಿಲ್ಲ ಮಾಮ. ಅವರಿಬ್ರು ಈಗ ತಾನೇ ಬಿಡಾರದಿಂದ ಹೋಗಿದ್ರಲ್ವಾ, ಅದಕ್ಕೆ ನಾನು ಹೇಳಿದಷ್ಟೇ ಮಾಮ. ಚಂದು, ನಿನ್ ಕೆಲಸ ಮಾಡು. ಅರೆ, ಅವ್ರದ್ದು ಏನಾದ್ರೂ ಕೆಲಸ ಇರ್ಬೋದು, ಅದಕ್ಕೆ ಬಂದಿರ್ಬೋದು. ನೀನ್ ಕೆಲಸ ಮಾಡು.
ನೋಡು ಒಂದ್ ಕೆಲ್ಸ ಮಾಡು, ಕುರಿಗಳಿಗೆ ಮೇವ್ ತಗೊಂಡ್ ಹೋಗು. ಅರೆ ಹೋಗು ಅಂತ ಹೇಳ್ತಾ ಇದ್ದಾನಲ್ವಾ? ಎಂತ ಮನುಷ್ಯನಪ್ಪ ಇವನು. ಏನಪ್ಪ ದಿನಕರ, ಕೂಡ್ಲೆ ತಿರುಗ್ ಬಂದ್ಬಿಟ್ಟಿದ್ಯಾ? ಹೌದು ಮಾಮ, ಅದು ಮೊದಲನೇ ಕಂಬಳಿನ ನಿಮ್ಗೆ ಅರ್ಪಿಸ್ಬೇಕು ಅಂತ ಬಂದಿದ್ದೀವಿ. ಎಲ್ಲರ ಹತ್ರ ವ್ಯಾಪಾರದ ಬಗ್ಗೆ ಮಾತಾಡಿದ್ದೀನಿ, ಹಾಗೆ ಕಂಬಳಿಗಳಿಗೆ ದುಡ್ಡು ಕೂಡ ಕೊಟ್ಟಿದ್ದೀನಿ. ಅದು ಮಾಮ, ನಮ್ಮ ಹತ್ರ ಹೆಚ್ಚು ದುಡ್ಡಿಲ್ಲ, ಎಷ್ಟಾಗುತ್ತೋ ಅದ್ರಲ್ಲಿ ಮಾಡ್ತಿದ್ದೀವಿ. ಏನು ಯೋಚನೆ ಮಾಡಬೇಡ ಮಗಳೇ, ಧೈರ್ಯ ಮಾಡಿ ನೀವು ಈ ಕಂಬಳಿ ವ್ಯಾಪಾರ ಶುರು ಮಾಡಿದ್ದೀರಾ ಅಲ್ವಾ? ಯಾಕೆ ಮಾಡ್ತೀರಾ? ಎಲ್ಲವೂ ಹೋಗುತ್ತೆ. ಮಾಮ, ನಿಮ್ಮ ಆಶೀರ್ವಾದ ಇರಲಿ. ನನ್ನ ಆಶೀರ್ವಾದ ನಿಮ್ಗಿದ್ಯಪ್ಪ. ನಿಮ್ಮ ಪಾಲಿಗೆ ಬಂದಿರುವ ಆಶೀರ್ವಾದ ಅದು ನಿಮ್ಮ ಮಟ್ಟಿಗೆ ಇರುತ್ತೆ. ಆ ಭಗವಂತ ನಿಮ್ಗೆ ಏನು ಕೊಟ್ಟಿರ್ತಾನೆ ಅದನ್ನ ಯೋಚನೆ ಮಾಡಿ ಕೊಟ್ಟಿರ್ತಾನೆ. ನೀವು ಬೇರೆಯವರ ಬಗ್ಗೆ ಲೆಕ್ಕ ಹಾಕಿದ್ರೆ ಅದು ನಿಮಗೆ ಸರಿ ಬರೋದಿಲ್ಲ, ಮತ್ತೆ ನೀವು ಬೇರೆಯವರದನ್ನ ಕಸಿದುಕೊಳ್ಳಲು ಹೋಗೋದಕ್ಕೂ ಆಗೋದಿಲ್ಲ. ಬಾಬಾ ಒಂದು ಮೇಕೆ ತಗೊಂಬ ಅಂತಂದ್ರು, ಅದೇನು ಅಷ್ಟೊಂದು ಸುಲಭನಾ? ಎಲ್ಲಿ ಅಂತ ಹುಡ್ಕೋದು? ನಾನ್ ಕದಿಯೋದನ್ನ ಜನ ನೋಡಿದ್ರೆ ಸಾಯೋ ಹಾಗೆ ಹೊಡಿತಾರೆ ಅಷ್ಟೇ. ಆದ್ರೆ ಖಾಲಿ ಕೈಯಿಂದ ಕೂಡ ಹೋಗಕ್ಕಾಗಲ್ಲ. ಮಾಡ್ತೀನೇನಾದ್ರು. ಕುರಿಗಳು ಒಂದ್ ಕದ್ದು ಬಿಡ್ಲಾ? ಇಲ್ಲಿ ಯಾರು ಕಾಣ್ತಿಲ್ವಲ್ಲ? ಏನಾದ್ರೂ ತಲೆ ಓಡಿಸಿ ಈ ಕೆಲಸ ಮಾಡ್ಲೇಬೇಕು. ಇದೇ ಸರಿಯಾದ ಸಮಯ. ಹಾ, ಬಾ ಬಾ ಬಾ. ಏಯ್ ನಿಂತ್ಕೊಳ್ಳ. ಕಳ್ತನ ಏಯ್, ಮಾಡ್ತೀಯ? ಕಳ್ತನ ಮಾಡ್ತೀಯನಾ? ನಿಂತ್ಕೊ. ಹೊಡಿರ ಅವನಿಗೆ. ಹೊಡಿಲ್ಲ, ಕಳ್ತನ ಮಾಡ್ತೀಯ ನೀನು. ಹೊಡಿರೋ ಅವ್ನಿಗೆ. ಹೊಡಿರಿ, ಹೊಡಿರಿ. ಬಿಡ್ಬೇಡಿ, ಹೊಡಿರಿ. ನಾಚಿಕೆ ಆಗೋದಿಲ್ವಾ ನಿನ್ಗೆ ಕಳ್ತನ ಮಾಡೋದಕ್ಕೆ? ಹೊಡಿರೋ. ಏ ದಾಮು, ಈ ದಾಮುಗ್ ಒಂದು ಕೆಲ್ಸ ಹೇಳಿದ್ರು ಸರಿಯಾಗಿ ಮಾಡೋದಿಲ್ಲ. ಎಷ್ಟೊತ್ತಿಂದ ಹೋಗಿದ್ದಾನೆ, ರಾತ್ರಿ ಆದ್ರೂ ನೀನು ಹಿಂತಿರುಗಿ ಬಂದಿಲ್ಲ. ಬರ್ಲಿ, ಆಮೇಲೆ ಅವನ್ನ ಸರಿಯಾಗಿ ನೋಡ್ಕೋತೀನಿ. ಅಯ್ಯೋ, ಎಲ್ಲಿ ಹೋಗಿದ್ಯೋ ದಾಮು? ಇಷ್ಟೊಂದು ಸಮಯ ಹಿಡಿಯುತ್ತಾ ಏನು? ಏನೋ ಕುರಿ ಕಾಣ್ತಾ ಇಲ್ಲ? ಕುರಿ ತಂದಿಲ್ವಾ? ಏ ದಾಮು, ಈಗ ಮಾತಾಡ್ತೀಯೋ ಇಲ್ವಾ? ಇಲ್ಲಾದ್ರೆ ಎರಡು ಹಾಕ್ಲೋ. ಬಾಬಾ, ಕುರಿ ಏನು ಸಿಗ್ಲಿಲ್ಲ. ಏನ? ಏ ದಾಮ್ಯ, ನೀನೇ ಹುಚ್ಚಾನೋ ಅಥವಾ ದಡ್ಡನೋ? ನನಗ್ ಮೊದ್ಲೇ ಹೇಳಿದ್ದೆ ಅಲ್ವಾ ಖಾಲಿ ಕೈಗಳಿಂದ ತಿರುಗ್ ಬರ್ಬಾರ್ದು ಅಂತ. ಮತ್ ಯಾಕೋ ಬಂದೆ? ನನ್ನಂಥವ್ನೇನಾರು ಆಗಿದ್ದಿದ್ರೆ ನಾನು ಒಂದು ಕುರಿ ಅಷ್ಟೇ ಅಲ್ಲ, ಇಡೀ ಒಂದು ಮೇಕೆ ಅಂತ ಅನ್ಬಿಡ್ತಿದ್ದೆ. ಬಾಬಾ, ಅಯ್ಯೋ, ಯಾರು ಕೊಡೋಕ್ ತಯಾರಿಲ್ಲ. ಮತ್ತೆ ಕೊಡ್ಬೇಕು ಅಂತಂದ್ರು ನನ್ನ ಹತ್ರ ದುಡ್ಡಾದ್ರೂ ಇರ್ಬೇಕಲ್ವಾ? ಅರೆ, ದುಡ್ಡಿಲ್ಲ ಅಂದ್ರೆ ಏನಾಗೋಗ್ತಾ ಇತ್ತು? ಕಳ್ತನ ಮಾಡ್ಕೊಂಡ್ ತರ್ಬೇಕಿತ್ತು. ಕಳ್ತನ? ಅಯ್ಯೋ ಬಾಬಾ, ಆ ಪ್ರಯತ್ನವನ್ನು ಮಾಡಿದೆ ನಾನು. ಜನ ಎಷ್ಟು ಹೊಡೆದ್ರು ಅಂತಂದ್ರೆ ನಾನು ಅವರಿಂದ ಕಷ್ಟಪಟ್ಟು ತಪ್ಪಿಸ್ಕೊಂಡ್ ಬಂದೆ ನೋಡಿ. ಅಯ್ಯೋ, ಇಲ್ಲಂದಿದ್ರೆ ನನ್ನ ಕೈ ಕಾಲನ್ನೆಲ್ಲ ಮುರಿದಾಕ್ಬಿಡ್ತಿದ್ರು ಬಾಬಾ. ಏ ದಾಮೋ, ನೀನ್ ಯಾವ ಕೆಲ್ಸಕ್ಕೂ ಆಗೋದಿಲ್ಲ ನೋಡು.
ಅಯ್ಯೋ ಬಾಬಾ, ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡಾಯ್ತು, ಅದರಿಂದ ಏನು ಉಪಯೋಗ ಆಗಿಲ್ಲ ನೋಡಿ ಬಾಬಾ. ಮತ್ತೆ ಎಲ್ಲ ಜನರು ಬಾಳು ಹೆಸರುನೇ ಹೇಳ್ತಾರೆ, ನಿಮ್ ಹೆಸರನ್ನ ಯಾರು ಹೇಳೋದಿಲ್ಲ ಬಾಬಾ. ಆ ರೀತಿ ಹೇಗ್ ಮಾತಾಡ್ತೀಯ ನೀನು? ಅಯ್ಯೋ ಬಾಬಾ, ನಾನ್ ನಿಜಾನೇ ಹೇಳ್ತಿದ್ದೀನಿ. ಇಲ್ಲ, ಇದು ಏನೋ ಒಂದ್ ರೀತಿ ಸಂಶಯ ಬರೋ ಹಾಗಿದೆ. ಅಯ್ಯೋ ಬಾಬಾ, ನೀವು ಬಾಳು ಹೆಸರಲ್ಲಿ ಪೂಜೆ ಮಾಡಿದಿರಿ ಅಲ್ವಾ, ಆದ್ರೆ ಅದರಿಂದ ಯಾವ್ದು ಉಪಯೋಗ ಆಗ್ಲಿಲ್ಲ. ಸರಿ, ಮುಂದೆ ಏನ್ ಮಾಡೋದು? ಅಯ್ಯೋ ಅಯ್ಯೋ, ಈಗ ನಿಮ್ಮಿಂದ ಊಟ ಸಿಗೋದು ಕಷ್ಟ ಆಗಿದೆ. ನಾಳೆ ಒಂದೇ ಒಂದಿನ ತಡಿ, ನೋಡ್ತಾ ಇರ್ ನಾನ್ ಏನ್ ಮಾಡ್ತೇನೆ ಅಂತ. ಅಯ್ಯೋ ಬಾಬಾ, ನಾನು ಯಾವಾಗಿಂದ ಅದನ್ನೇ ಕೇಳ್ತಾ ಇದ್ದೀನಿ. ದಾಮು, ಇದು ನಿಂಗೇನ ಸರಳ ವಿಷಯ ಅನ್ಸತ್ತಾ? ನೀನ್ ಮುಂದೆ ನೋಡು, ಈಗಂತೂ ನಾನು ಆ ಬಾಳುನ್ ಕೆಲ್ಸ ಮುಗಿಸೇ ತೀರಿಸ್ತೇನೆ. ಆಗ ನಿನ್ಗೆ ಗೊತ್ತಾಗುತ್ತದೆ ಏನು ಎತ್ತ ಅಂತ. ಸರಿ ಬಾಬಾ, ಈಗ ನಮ್ಮ ಊಟದ ಗತಿ ಏನು? ಸುಮ್ನೆ ನೀರ್ ಕುಡ್ದು ಮಲ್ಕೋ. ಕೆಲ್ಸ ಏನೋ ಮಾಡೋದಿಕ್ ಬರೋದಿಲ್ಲ, ನೀರ್ ಕುಡ್ದು ಹೋಗು 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 ಹೇಳ್ತೀನಿ. ಬೇಡ ಮಾಮ, ನೀವು ಆ ಸಿದ್ಧಲಿಂಗಪ್ಪನಿಗೆ 1 ರೂಪಾಯಿ ಲಾಭ ಇಟ್ಕೊಂಡು ಕಂಬಳಿ ಮಾರೋದಕ್ಕೆ ಕೇಳಿದೀರಾ? ಮತ್ತೆ ಆ ದಿನಕರ್ಗೆ ಒಳ್ಳೆ ವ್ಯಾಪಾರ ಮಾಡೋದಕ್ಕೆ ಕೇಳಿದೀರಾ? ಆದ್ರೆ ಮಾಮ, ಆ 2 ಜನನು ಒಂದೇ ಊರ್ನವ್ರು, ಅವ್ರಿಗೆ ಜಗಳ ಏನು ಆಗೋದಿಲ್ವಾ? ಅಲ್ಲ ದತ್ತು, ಆ ತರ ಜಗಳ ಯಾಕಾಗುತ್ತೆ? ಅವ್ರಿಗೆ ಒಬ್ರಿಗೊಬ್ರು ಸುಖ ನೋಡಕ್ ಆಗಿಲ್ಲ ಅಂತಂದ್ರೆ ಅದ್ ಹೇಗೆ ಅಂತಂದ್ರೆ, ನಾನೇನ್ ಹೇಳ್ತೀನಂದ್ರೆ, ಅವ್ರವ್ರದನ್ನ ನೋಡ್ಕೊಳ್ಬೇಕು. ಅವನಿಗೆ ಹಾಗೆ ಆಶೀರ್ವಾದ ಕೊಟ್ಟಿದೆ ಅಲ್ವಾ, ಅವ್ರು ಹಾಗೆ ನಡೆದುಕೊಳ್ಬೇಕು. ಸಿದ್ಧಲಿಂಗ ಶ್ರೀಮಂತನಿದ್ದಾನೆ, ಅವನು ಸಾಕಷ್ಟು ದುಡ್ಡನ್ನ ಗಳಿಸಿದಾನೆ. ದಿನಕರ ಇನ್ನೂ ಬಡವ, ಇರ್ಲಿ ಬಿಡು, ಅವನು ವ್ಯಾಪಾರ ಮಾಡ್ಲಿ, 2 ದುಡ್ಡು ಗಳಿಸ್ಲಿ, ಅವನ ಪರಿಸ್ಥಿತಿ ಸಹ ಸುಧಾರಿಸ್ಲಿ, ಆಮೇಲೆ ನೋಡೋಣ ಏನ್ ಮಾಡೋದು ಅಂತ. ಸಿದ್ಧಲಿಂಗನಿಗೆ 2 ಕಾಸು ಕಡಿಮೆ ಸಿಕ್ಕರೂ ಏನು ವ್ಯತ್ಯಾಸ ಆಗೋದಿಲ್ಲ. ಇಲ್ಲಿಯವರೆಗೂ ಅವನು ಜನರಿಗೆ ಸಾಕಷ್ಟು ಮೋಸ ದುಡ್ಡನ್ನು ಗಳಿಸಿದಾನೆ. ಹೇಗೆ ಅಂತಂದ್ರೆ, ಎದುರಿಗೆ ಇರುವವರ ಪುಣ್ಯ ಎಷ್ಟಿದೆ ಅದು ಅದರ ಮೇಲೆ ಆಧಾರವಾಗಿರುತ್ತೆ. ಅದಕ್ಕೆ ಅವನಿಗೆ ಮಾಡ್ಲಿಕ್ಕಾಗುತ್ತೆ. ಮತ್ತೆ ನೀವು, ನಾನೇನು ನನ್ನಲ್ಲಿರುವುದನ್ನು ಕೊಡುವುದಿಲ್ಲ, ಯಾರ ಹತ್ರ ಏನೇನು ಪುಣ್ಯ ಇದೆಯೋ ಎಲ್ಲವನ್ನ ನಾನು ನೋಡ್ತೇನೆ. ಮಾಮ, ನಮಗ್ ಒಂದೇ ಒಂದ್ ಹೇಳೋದ್ ಏನಂತಂದ್ರೆ, ಅವ್ರಿಬ್ರು ಇದಾರಲ್ಲ, ಅವ್ರಿಬ್ರು ವ್ಯಾಪಾರದಲ್ಲಿ ಸ್ಪರ್ಧೆ ಆಗ್ಬಾರ್ದಷ್ಟೇ. ಮಾಮ, ಮತ್ತ ಆ ಸಿದ್ಧಲಿಂಗಪ್ಪ ಸುಮ್ನೆ ಸಿಟ್ ಮಾಡ್ಕೊಂಡ್ರೆ? ನೋಡೋಣ, ಮುಂದಿನದನ್ನು ಮುಂದೆ ನೋಡ್ಕೊಳ್ಳೋಣ. ಇಲ್ಲಿ ತಗೋ ತಿನ್ನು. ಅಯ್ಯೋ ರೀ, ನೀವು ಇನ್ನೂ ಮನೆಯಲ್ಲೇ ಇದ್ದೀರಾ? ಇನ್ನು ಕೆಲ್ಸಕ್ಕೆ ಯಾಕೆ ಹೋಗಿಲ್ಲ? ಕಂಬಳಿ ಮಾರೋದಕ್ಕೆ ಯಾಕೋ ಮನ್ಸೇ ಆಗ್ತಿಲ್ಲ. ಮೊದ್ಲೆಲ್ಲ ಎಷ್ಟ್ ಮಾರಿದ್ರು ಸಮಾಧಾನನೇ ಆಗ್ತಿರ್ಲಿಲ್ಲ. ಹೌದು, ಯಾವ ವಿಷಯಕ್ಕೆ? ಈಗ ಜನರು ಕೇಳೋದಕ್ ಶುರು ಮಾಡಿದ್ದಾರೆ, ಹೀಗ್ ಯಾಕೆ ಅಂತ. 1 ಕಂಬಳಿ ಮೇಲೆ ಬರೀ 1 ರೂಪಾಯಿ ಲಾಭ ಇಟ್ಕೊ. ನೀವ್ ಯಾವಾಗ್ಲೂ ಅದೇ ವಿಷಯವಾಗಿ ಮಾತಾಡ್ಬೇಡಿ. ಸುಮ್ನೆ ನಿಮ್ ಮನ್ಸನ್ನ ಯಾಕೆ ಹಾಳು ಮಾಡ್ಕೋತೀರಾ? ಅಕ್ಕ, ಓ ಅಕ್ಕ, ಬನ್ನಿ ಬನ್ನಿ. ನಿನ್ನೆ ನಾವು ಮಾಮ ಅವ್ರ ಬಿಡಾರಕ್ಕೆ ಹೋಗಿದ್ವಿ ಅವ್ರ ಆಶೀರ್ವಾದ ತಗೊಳಕ್ಕೆ. ಹಾಗೆ ಕಂಬ್ಳಿನೂ ಮಾಮ ಅವ್ರ ಕಾಲಿನ ಮೇಲೆ ಇಟ್ವಿ. ಮಾಮ ಅವ್ರು ಏನ್ ಹೇಳಿದ್ರು? ಏನಿಲ್ಲ, ಆಶೀರ್ವಾದ ಮಾಡಿದ್ರು. ಒಳ್ಳೇದಾಯ್ತು ಬಿಡು. ಹೌದು, ಈಗ ನಿಮ್ ಕಡೆಯಿಂದ ಕಂಬ್ಳಿನ ಕೊಂಡ್ಕೊಳ್ಳೋಣ ಅಂತ ಬಂದಿದೀವಿ ನಾವು. ಹೊರಗಡೆ 100 ಕಂಬಳಿ ಇಟ್ಟಿದ್ದೀನಿ, ನೀವ್ 50 ಕಂಬಳಿಗಳನ್ನ ತಗೊಂಡ್ ಹೋಗಿ. ಅದ್ರ ದುಡ್ಡು ಎಷ್ಟಾಗುತ್ತೆ? ಅದೆಷ್ಟಾಗುತ್ತೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಆದ್ರೆ ಅದ್ರ ದುಡ್ಡನ್ನ ನನಗೆ ಒಟ್ಟಿಗೆ ಕೊಡ್ಬೇಕು. ಕೊಡ್ತೀನಿ. ಈಗ ನನ್ನ ಹತ್ರ ಇರೋಷ್ಟು ತಂದಿದ್ದೀನಿ, ಇನ್ನು ಎಷ್ಟು ಕೊಡ್ಬೇಕು ಹೇಳಿ. ಏನಾದ್ರೂ ಆಯ್ತಾ? ನೀವು ಬೇಜಾರಲ್ಲಿದ್ದಂಗಿದೆ.
ನಿನ್ ಕಂಬ್ಳಿನ ಎಷ್ಟಕ್ ಮಾರ್ಬೇಕು ಅನ್ಕೊಂಡಿದ್ಯಾ? ನಿಮ್ಮ ಹತ್ರ ಕಂಬಳಿ ತಗೊಂಡ್ಮೇಲೆ ನನಗೆ 4 ದುಡ್ಡು ಸಿಕ್ಕರೆ ಲಾಭ ಆಗುತ್ತಲ್ವಾ? ಎಲ್ಲ ಕಳೆದು ಕೈಗೂ ಸ್ವಲ್ಪ ದುಡ್ಡು ಸಿಗುತ್ತೆ. ಪ್ರತಿ ಕಂಬಳಿಗೂ ಎಷ್ಟು ಲಾಭ ಇಟ್ಕೋಬೇಕು ನಾನು ಇನ್ನೂ ನಿರ್ಧಾರ ಮಾಡಿಲ್ಲ. ನೀವೇ ಹೇಳಿ. ಈಗ ನಾನೇನು ಹೇಳಲಿ ನಿನ್ಗೆ? ನನಗ್ ಮಾಮ ಹೇಳಿದರೆ ಒಂದ್ ಕಂಬಳಿ ಮೇಲೆ ₹1 ಲಾಭ ಅಷ್ಟೇ ಇಟ್ಕೋ ಅಂತ. ಮತ್ತೆ ಅದ್ ಲಾಭ ಹೇಗೆ ತಂದ್ಕೊಡುತ್ತೆ? ಅದೇ ಗೊತ್ತಾಗ್ತಿಲ್ಲ. ರೀ, ಮಾಮ ಅವ್ರು ಹೇಳಿದ್ದು ಬೇರೆ ತರ. ಇಲ್ಲಿವರೆಗೂ ನೀವು ಸಾಕಷ್ಟು ದುಡ್ದಿದ್ದೀರಾ. ಇನ್ ಮುಂದೆ ನಾವು ಮಾಮ ಅವ್ರ ಸೇವೆ ಮಾಡ್ಕೊಂಡಿರೋಣ. ನನಗಂತೂ ಆ ರೀತಿ ಆಗೋದಿಲ್ಲ. ಪ್ರತಿ ಕಂಬಳಿ ಮೇಲೆ ₹4 ಉಳ್ಕೊಂಡ್ರೆ ಆಗ ನನಗೊಂದು ₹2 ಉಳಿಯುತ್ತೆ. ಸರಿ ಆಯ್ತು. ಹೀಗೇನು ಅನ್ಸಲ್ವಾ? ನಾನು ಈ ರೀತಿ ವ್ಯಾಪಾರ ಮಾಡ್ತೀನಿ ಅಂತ ನಿಮಗೆ ಕೋಪ ಬರಲ್ವಾ? ಹಾಗೇನೂ ಇಲ್ಲ, ಎಲ್ಲ ಅವ್ರವ್ರ ಹಣೆ ಬರಹ ಅಷ್ಟೇ. ಮಾಮ ಅವರು ನಿಮ್ಗೆ ಹೇಳಿದ್ದಾರೆ ಅಲ್ವಾ ಕಂಬಳಿ ವ್ಯಾಪಾರ ಮಾಡೋದಕ್ಕೆ? ಹಾಗಾದ್ರೆ ಮಾಡಿ. ಸರಿ, ಬರ್ತೀವಿ ನಾವು. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಇವತ್ತಿಂದಲೇ ನಾನು ಕೆಲಸ ಶುರು ಮಾಡ್ತೀನಿ. ಹಾಂ. ಅರೆ ಅಣ್ಣ, ಬನ್ನಿ ಬನ್ನಿ ಬನ್ನಿ, ಬೆಚ್ಚನೆಯ ಕಂಬಳಿ ತಗೊಳ್ಳಿ, ಬೆಚ್ಚನೆಯ ಕಂಬಳಿ. ಓ ಬಾಳು ಮಾಮ ಆಶೀರ್ವಾದ ಮಾಡಿರೋ ಕಂಬಳಿ ತಗೊಳ್ಳಿ, ಹೊತ್ಕೊಳ್ಳೋಕೆ ಉಪಯೋಗ ಆಗುತ್ತೆ. ಬನ್ನಿ ಅಣ್ಣ, ಬನ್ನಿ ಬನ್ನಿ ಬನ್ನಿ. ನೋಡಿ ಕಂಬಳಿ ಹೆಂಗಿದೆ, ತಗೊಳ್ಳಿ. ನೋಡಿ, ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಹಾ, ಇವ್ನು ನನ್ನ ಹತ್ರ ಕಂಬಳಿ ತಗೊಂಡು ನನ್ನ ಜಾಗದಲ್ಲೇ ಮಾರ್ತಾ ಇದ್ದಾನ. ಇದಕ್ಕೇನು ಅಂತ ಹೇಳ್ಬೇಕು? ಅವನ್ ಅಷ್ಟೊಂದ್ ಬೆಲೆ ಕಂಬಳಿ ಕೊಡ್ತಾ ಇದ್ರು ಕೂಡ ಜನ ಇವನ್ ಹತ್ರನೇ ಕಂಬಳಿ ತಗೋತಾ ಇದ್ದಾರ. ಇಲ್ಲ ಇಲ್ಲ, ಇಲ್ಲಿ ಸತ್ಯಕ್ಕೆ ಜಾಗನೇ ಇಲ್ಲ. ನಾವ್ ಏನೇ ಮಾಡಿದ್ರು ಕೂಡ ನಮ್ಗೇನು ಉಪಯೋಗ ಇಲ್ಲ. ನಾನ್ ಇವನ್ಗೆ ಕಂಬಳಿಗಳನ್ನ ಕೊಟ್ಟು ಮೋಸ ಹೋದೆ ಅಂತ ಅನ್ನಿಸ್ತಾ ಇದೆ. ನನ್ಗೇನು ಬೇಡ. ಯಾಕ್ರಿ, ಏನಾಯ್ತು? ಏನಾಗಿಲ್ಲ ಅಂತ ಕೇಳು ನೀನು. ಅಂದ್ರೆ? ಆ ದಿನಕರ ಇವತ್ತಾನೆ ಕಂಬಳಿ ವ್ಯಾಪಾರ ಶುರು ಮಾಡಿದಂತಾನೆ. ಹೌದು. ಅವನು ನಮ್ಗಿಂತ ಜಾಸ್ತಿ ಲಾಭ ಮಾಡ್ತಾ ಇದ್ದಾನೆ. ಮತ್ತೆ ನಾವು ಪ್ರತಿ ಕಂಬಳಿಗಳ ಮೇಲೆ ₹1 ಇಟ್ಕೊಂಡು ಮಾರಾಟ ಮಾಡಿದ್ರೆ ಏನ್ ಲಾಭ ಬರುತ್ತೆ? ರೀ, ಮಾಮ ಅವರೇ ಹೇಳಿದ್ದಾರೆ ಅಲ್ವಾ, ಅದಕ್ಕೆ ಅವ್ರ ವ್ಯಾಪಾರ ಚೆನ್ನಾಗಾಯ್ತು. ಅದಕ್ಕಂತ ನಾವೇ ಕೋಪ ಮಾಡ್ಕೋಬೇಕು? ನಿನ್ಗೇನಾದ್ರೂ ಅರ್ಥ ಆಗುತ್ತೋ ಇಲ್ವೋ? ಅವನು ಇವತ್ತಿನ್ನು ಬಂದು ಸಾಕಷ್ಟು ದುಡ್ಡು ಗಳಿಸ್ತಾ ಇದ್ದಾನೆ. ಅಯ್ಯೋ ರೀ, ಅವ್ರ ಅದೃಷ್ಟ ಅದು. ಅಲ್ವೇ, ಒಂದೇ ಜಾಗದಲ್ಲಿ ನಾವಿಬ್ರು ಕಂಬಳಿ ಮಾರ್ತಾ ಇದ್ರೆ ಅದ್ ಹೇಗಾಗುತ್ತೆ? ಅಲ್ಲ, ಹೀಗೆ ಆದ್ರೆ ನಾನು ಹೇಗ್ ವ್ಯಾಪಾರ ಮಾಡ್ಲಿ ಇಲ್ಲಿ? ಇಲ್ಲ ಇಲ್ಲ, ಕಂಬಳಿ ಮೇಲೆ ₹1 ಲಾಭ ಇಟ್ಕೊಂಡು ವ್ಯಾಪಾರ ಮಾಡೋದಕ್ಕಾಗಲ್ಲ. ರೀ, ನೀವ್ ಹೀಗ್ಯಾಕ್ ಮಾತಾಡ್ತಾ ಇದ್ದೀರಾ? ಮಾಮ ಅವರು ಹಾಗೆ ಹೇಳಿದ್ದಾರೆ ಅಂದ್ಮೇಲೆ ಏನಾದ್ರೂ ಕಾರಣ ಇರ್ಬೇಕಲ್ವಾ? ಅಕಸ್ಮಾತ್ ಮಾಮ ಅವ್ರ ಮಾತು ನಾವ್ ಕೇಳಿಲ್ಲ ಅಂತ ಕೋಪ ಬಂದ್ರೆ, ಮಾಮ ಅವ್ರು ಸಿಟ್ ಮಾಡ್ಕೊಂಡ್ರೆ ನಮ್ ಗತಿ ಏನಾಗ್ಬೇಕು? ನಾವೊಂದ್ ಕೆಲ್ಸ ಮಾಡೋಣ. ಈಗ ನಾವು ಮಾಮ ಅವ್ರ ಹತ್ರ ಹೋಗಿ ಏನ್ ಮಾಡೋಣ ಅಂತ ಅವ್ರನ್ನ ಕೇಳೋಣ. ನಿಮ್ ಮನ್ಸಲ್ಲಿರೋ ಎಲ್ಲ ಸಂಶಯ ಹೋಗುತ್ತೆ. ಇಲ್ಲ ಇಲ್ಲ, ನಾನ್ ಮಾಮ ಅವ್ರ ಹತ್ರ ಬರಲ್ಲ. ಯಾಕೆ? ನಾನು ಅಲ್ಲಿಗೆ ಬಂದ್ರೆ ಮಾಮ ಮತ್ತೆ ಅದನ್ನೇ ಹೇಳ್ತಾರೆ. ಸರಿ, ನಾನ್ ಬಿಡಾರಕ್ ಹೋಗ್ ಬರ್ಲಾ? ಮಾಮ ಅವ್ರನ್ನ ಕೇಳ್ಕೊಂಡ್ ಬರ್ತೀನಿ. ಅದು ನಿನಗ್ ಬಿಟ್ಟಿದ್ದು. ಓ ದಿನಕರಣ, ನಮಸ್ತೆ ನಮಸ್ತೆ. ರಾಮ್ ರಾಮ್. ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಣ್ಣ, ನಾವು ಪಕ್ಕದೂರಿನವರು. ಹೇಳಿ, ಏನ್ ವಿಷಯ? ನಾವು ಕಂಬಳಿ ಹುಡ್ಕೊಂಡು ಬಂದಿದ್ದೀವಿ. ಆಗ ನಮಗ್ ಗೊತ್ತಾಯ್ತು ನೀವು ಕಂಬಳಿಗಳನ್ನ ಮಾರ್ತಿದ್ದೀರಾ ಅಂತ. ಅದಕ್ಕೆ ನಿಮ್ಮ ಹತ್ರ ನಾವು ತಗೊಳ್ಳೋಣ ಅಂತ ಬಂದಿದ್ದೀವಿ. ನಾನ್ ಸಾಕಷ್ಟು ಕಂಬಳಿ ತಂದಿದ್ದೆ, ಆದ್ರೆ ಎಲ್ಲ ಮಾರಾಯ್ತು. 2-3 ದಿನದಲ್ಲಿ ಕೊಡಿ. ಆಯ್ತು ಸರಿ. ನಿಮ್ಗೆ ಎಷ್ಟು ಕಂಬಳಿ ಬೇಕಾಗುತ್ತೆ? 100 ಕಂಬಳಿಗಳು ಬೇಕು. ಹಾ,
100? ಹೌದು, ದಸರಾ ಹಬ್ಬ ಹತ್ರಕ್ ಬರ್ತಾ ಇದೆ ಅಲ್ಲ, ಬೇಕಾಗಿದೆ. ಸರಿ ಸರಿ ಆಯ್ತು. 1-2 ದಿನದಲ್ಲಿ ನಿಮ್ಗೆ ಕಂಬಳಿ ಕೊಡ್ತೀನಿ. ಈ ದುಡ್ಡನ್ನು ತಗೊಳ್ಳಿ. ಅಯ್ಯೋ ಬೇಡ ಬೇಡ, ನಾನು ನಿಮ್ಗೆ ಕಂಬಳಿ ಕೊಟ್ಟಾಗ ನೀವು ಈ ದುಡ್ಡನ್ನ ಕೊಡಿ. ಸರಿ ಆಯ್ತು, ನಾವಿನ್ ಬರ್ತೀವಿ. ಮಾಮ, ಅಯ್ಯೋ ಇದೇನಂತ ಹೇಳಬೇಕು, ಇಷ್ಟು ಕಂಬಳಿಗಳ ಬೇಡಿಕೆ ದಿಢೀರಂತ ಬಂತು. ಎಲ್ಲ ನಿಮ್ ಕೃಪೆ ಮಾಮ. ಏನಪ್ಪ ದಡ್ಡ, ನಿನಗೆ ನಾಚಿಕೆ ಆಗ್ಬೇಕು. ಅವನು ನಿನ್ನ ಅಣ್ಣ ಅಲ್ವೇ? ಅವನ ಜೊತೆ ಯಾಕೆ ಜಗಳ ಮಾಡ್ತೀಯ ನೀನು? ಆ? ಮತ್ತೆ ಇಷ್ಟು ಸಣ್ಣ ವಿಷಯಕ್ಕೆ ಹೊಡೆಯಕ್ ಹೋಗ್ತೀಯ ನೀನು? ಆ? ಮತ್ತೆ ನೀನು ದೊಡ್ಡವನಲ್ವಾ, ಸ್ವಲ್ಪ ಅರ್ಥ ಮಾಡ್ಕೋ. ಏನ್ ಶಾಂತಾಬಾಯಿ, ಆರಾಮಾಗಿದ್ದೀಯ ಅಲ್ವಾ? ಹೌದು ಮಾಮ, ಎಲ್ಲ ಚೆನ್ನಾಗಿ ನಡೀತಿದೆ. ಆದ್ರೆ ಒಂದ್ ವಿಷಯ ಹೇಳೋದಿತ್ತು. ಮತ್ತದೇನು? ಮಾಮ, ನೀವು ಹೇಗ್ ಹೇಳಿದ್ರೋ ಹಾಗೆ ಇವ್ರು ಮಾಡ್ತಾ ಇದ್ದಾರೆ. ಸರಿ, ಮತ್ತೆ? ಮಾಮ, ಅದೇನಾಗಿದೆ ಅಂದ್ರೆ ನೀವ್ ಹೇಳಿದ್ರಿ ಅಂತ ಕಡಿಮೆ ಲಾಭ ಇಟ್ಕೊಂಡು ಇವರು ವ್ಯಾಪಾರ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ ಅಂದ್ರೆ ನಿಮ್ ಹತ್ರ ದಿನಕರ ಅಣ್ಣವ್ರು ಬಂದಿದ್ರಲ್ವಾ, ಅವರು ಕೂಡ ಕಂಬಳಿ ವ್ಯಾಪಾರ ಶುರು ಮಾಡಿದ್ದಾರೆ. ಅವರು ಬೆಲೆನ ಹೆಚ್ಚಿಗೆ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಆ ವ್ಯಾಪಾರ ಕೂಡ ದಿನಕ್ಕೆ ಹೆಚ್ಚಾಗ್ತಿದೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ನಾವು ಕಡಿಮೆ ಲಾಭ ತಗೊಳ್ತಾ ಇದೀವಿ, ಮತ್ತೆ ಬೇರೆಯವರು ಲಾಭ ಗಳಿಸ್ತಿದ್ದಾರೆ ಅಂತ. ಹೀಗೆ ಆದ್ರೆ ಮುಂದೆ ಹೇಗೆ ಅಂತ. ಸರಿ, ಇದ್ರಲ್ಲಿ ಮಾಮ ಏನ್ ಮಾಡ್ಬೇಕು ಅಂತ ನಿನ್ನ ಇಚ್ಛೆ ಇದೆ? ಮಾಮ, ನೀವು ಹೇಳೋದು ನನಗೆ ಗೊತ್ತಾಗ್ತಿದೆ, ಆದ್ರೆ ಇವ್ರಿಗೆ ಇದನ್ನ ಹೇಗ್ ಬಿಡಿಸಿ ಹೇಳಿ ಅದೇ ಗೊತ್ತಾಗ್ತಿಲ್ಲ. ಅವನು ಕೇಳೋ ದಿನಕರ್ ಕರ್ಮವನ್ನ ಅವನ್ ತಗೊಂತಾನ ಅಂತ ಹಾಗಾಗತ್ತಾ? ಹಾ, ಅದ್ ಹೇಗೆ ಅಂತಂದ್ರೆ ಅವನಿಗೆ ದುಡಿಬೇಕು ಅಂತಿದೆ, 4 ದುಡ್ಡು ಬರ್ತಿದೆ ಈಗ ನಿಮ್ಗೆ. ಆದ್ರೆ ಅವನ ಪರಿಸ್ಥಿತಿ ಹೇಗಿತ್ತು? ಮನೆಯಲ್ಲಿ ತಿನ್ನಕ್ಕೇನು ಇರ್ಲಿಲ್ಲ. ಮನೆಯಲ್ಲಿ ಒಲೆ ಹೇಗೆ ಹಚ್ಚಬೇಕು ಅನ್ನೋದೇ ಚಿಂತೆ ಇರ್ತಿತ್ತು ಅವನಿಗೆ. ಈಗೆಲ್ಲ ಅವನು ವ್ಯಾಪಾರ ಶುರು ಮಾಡಿದ್ದಾನೆ. ಇನ್ನು ಸರಿಯಾಗಿ ವ್ಯಾಪಾರ ಕುದುರ್ಬೇಕು, ಅಲ್ಲಿಂದ ಮುಂದೆ ಅವನು ದುಡ್ಡು ಗಳಿಸ್ಬೇಕು. ನಿನ್ ಗಂಡನ್ಗೆ ಹೇಳು, ಬೇರೆಯವ್ರ ಜೊತೆಗೆ ತುಲನೆ ಮಾಡ್ಕೊಳ್ಬೇಡ ಅಂತ. ಎಷ್ಟೊಂದ್ ಸರಿ ಹೇಳ್ತಾ ಇದ್ದೀನಿ ಮಾಮ, ಆದ್ರೆ ಅವರು ಸ್ವಲ್ಪನೂ ನನ್ನ ಮಾತೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಮಾಮ. ಮಗಳೇ, ನೀನ್ ನನಗೊಂದು ವಿಷಯ ಹೇಳು. ಏನಮ್ಮ ನಿನ್ನ ಮನೆಯಲ್ಲಿ ಹಾಗೆ ಪರಿಸ್ಥಿತಿ ಇದೆಯಾ? ನಾಳೆ ಒಲೆ ಹೇಗ್ ಹೊತ್ತಿಸ್ಬೇಕು ಅನ್ನೋ ಚಿಂತೆ ನಿನಗೀಗ್ಲೂ ಇದೆಯಾ? ಇಲ್ಲ ಮಾಮ, ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದೆ. ಮನೆ, ಮಠ, ಹೊಲ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಇದೆ ಅಲ್ವಾ? ಮತ್ತೆ ಅದ್ ಹೇಗಾಗುತ್ತೆ? 4 ದುಡ್ಡು ಕಡಿಮೆ ಸಿಕ್ಕರೆ ಅದರಿಂದ ಏನಾಗುತ್ತೆ? ಅದರಿಂದ ಏನಾದ್ರೂ ವ್ಯತ್ಯಾಸ ಆಗೋತಾ? ಅವನಿಗೆ ಹೇಳು, ಅವರ ಮನೇಲಿ ಹಾಗೆ ಇಣಕ್ ನೋಡಬೇಡ ಅಂತ. ಹಾಗೆ ಬೇರೆಯವರ ಜೊತೆಗೆ ತುಲನೆ ಮಾಡಿಕೊಂಡ್ರೆ ಬರೀ ಆಗುತ್ತೆ ಅಂತ. ಅದ್ ಹೇಗೆ ಅಂದ್ರೆ ಮಗಳೇ, ನಮ್ಮ ಅದೃಷ್ಟ, ನಮ್ಮ ಕರ್ಮ, ನಮ್ಮ ಪಾಪ ಪುಣ್ಯ ಎಲ್ಲನೂ ನಾವ್ ಯಾವಾಗ್ಲೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ ಪರಮೇಶ್ವರ ನೋಡ್ಕೊಳ್ತಾನೆ. ನನಗೊಂದು ವಿಷಯ ಹೇಳು, ಅವನೇನು ಎಲ್ರಿಗೂ ಲಕ್ಷಾಧಿಪತಿ ಮಾಡಕ್ಕಾಗುತ್ತಾ? ಇಲ್ಲ ಅಲ್ವಾ? ಮತ್ತೆ ಅದಕ್ಕೆ ಆ ದಿನಕರ ಏನೇ ಮಾಡ್ಲಿ ಅದು ಸರಿಯಾಗಿದೆ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಮಾಮ, ಮತ್ತೆ ನಾನು ಇವ್ರಿಗೆ ತಿಳಿಸಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರು ತಿಳ್ಕೊಂಡ್ರೆ ಒಳ್ಳೇದೇ ಆಯ್ತು. ಹೇಳು, ಸರಿಯಾಗಿ ತಿಳಿಸಿ ಹೇಳು ಅವನಿಗೆ. ಅವನ ಅದೃಷ್ಟ ಚೆನ್ನಾಗಿತ್ತು ಅಂತ ಅವನು ಬದುಕೊಂಡಿದ್ದಾನೆ. ನಿಮ್ಮ ಪಾಪ, ನಿಮ್ಮ ಕರ್ಮಗಳನ್ನು ನಾನು ನನ್ನ ಪಾಲಿಗೆ ತೆಗೆದುಕೊಂಡಿದ್ದೇನೆ. ಆ ಭಗವಂತನ ಕೃಪೆ ಇದೆ ಅಂತ ನಿನ್ನ ಗಂಡ ಬದುಕಿದ್ದಾನೆ. ಒಂದು ವೇಳೆ ಇದ್ದದ್ದೆಲ್ಲ ಇಲ್ಲದ ಹಂಗೆ ಆಗಿದ್ದಿದ್ರೆ ನಿಮ್ಮ ಗತಿ ಏನಾಗ್ತಿತ್ತು ಗೊತ್ತಾ? ಬೇಡ ಮಾಮ, ಹಾಗೆಲ್ಲ ಬೇಡಿ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಅದೆಲ್ಲ ಸರಿ, ಅವನಿಗೆ ಮಾತಾಡಿ ತಿಳಿಸಿ ಹೇಳು. ಅವನಿಗೆ ಹೇಳು, ಈಗೇನ್ ನನಗೆ ಸರಿಯಾಗಿ ಮುಂದುವರಿಸ್ಕೊಂಡು ಹೋಗೋದಿದೆ ಅಂತ. ನೀನ್ ಅವನನ್ನ ಯಾಕೆ ಕರ್ಕೊಂಡು ಬರ್ಲಿಲ್ಲ? ಅವ್ರು ಬರ್ಲಿಲ್ಲ ಮಾಮ. ಯಾಕೆ? ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ದಾನ? ಇಲ್ಲ ಮಾಮ, ಹಾಗೇನಿಲ್ಲ. ಈ ತರ ಅವ್ರ ಮನ್ಸಲ್ಲಿ ಹಠ ಇದ್ಮೇಲೆ ಅವ್ರಾದ್ರೂ ಏನ್ ಮಾಡ್ತಾರೆ? ಅವನ್ಗೆ ಹೇಳು, ಆಗಿರೋದೆಲ್ಲ ಆಗೋಗಿದೆ. ಸುಮ್ನೆ ಯಾವುದೇ ಯೋಚನೆ ಮಾಡದೆ
ಕೊಟ್ಟಿರೋ ಕೆಲಸವನ್ನ ಮಾಡು ಅಂತ ಹೇಳು. ಆಯ್ತು ಮಾಮ. ಮಾಮ, ಇದೆಲ್ಲ ನಮ್ಮ ಹೊಲದ್ದೆ. ಬುಟ್ಟಿನ ಇಲ್ಲಿ ಇಡ್ತೀನಿ. ಇದ್ರ ಅವಶ್ಯಕತೆ ಏನಿದೆಯಮ್ಮ ಮಗಳೇ? ಇದನ್ನೆಲ್ಲ ಯಾಕೆ ತಂದೆ? ಇರ್ಲಿ ಮಾಮ. ಸರಿ ಆಯ್ತು, ಸುಖವಾಗಿರಿ. ದತ್ತು, ಆ ಮಾಮ. ತಗೊಳಪ್ಪ, ಹೊಲದ ಇಲ್ಲಿವೆ. ಅದೇನಂದ್ರೆ ಮಗಳೇ, ನೀನ್ ಸ್ವಲ್ಪ ನಿನ್ ಗಂಡನಿಗೆ ತಿಳಿಸಿ ಹೇಳು, ಸುಮ್ನೆ ತಲೆ ಬಿಸಿ ಮಾಡ್ಕೊಳ್ಬೇಡ ಅಂತ. ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡು, ಅವ್ರಿಗೆ ಪಂಡ್ರಾಪುರಕ್ಕೆ ಹೋಗಿ ಬರೋಕ್ ಹೇಳು. ಪಂಡ್ರಾಪುರದ ಪಾದಯಾತ್ರೆ ಮಾಡಿ, ಚಂದ್ರಭಾಗ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ, ಪಾಂಡುರಂಗನ ದರ್ಶನ ತೆಗೆದುಕೊಳ್ಳಕ್ ಹೇಳು. ಆಗ ಸ್ವಲ್ಪ ತಲೆ ಬಿಸಿ ಕಡಿಮೆ ಆಗುತ್ತೆ. ಆಯ್ತು ಮಾಮ. ಇನ್ ಹೋಗ್ಬಾ, ಸುಖವಾಗಿರಿ. ಮತ್ ನೀವೆಲ್ರು ಕೆಳಗಡೆ ಕೂತ್ಕೊಳ್ರಪ್ಪ. ಏನ್ರಪ್ಪ ಇದು? ಮನುಷ್ಯರದು ಹೇಗಿರುತ್ತೆ ಅಂತಂದ್ರೆ, ಬೇರೆಯವರಿಗೆ ಒಳ್ಳೆಯದಾಗಿದ್ದು ಸಹಿಸ್ಕೊಳಕ್ ಆಗೋದಿಲ್ಲ. ಈಗ ನಮ್ಮ ಹತ್ರ ಸಾಕಷ್ಟಿದೆ ಅಲ್ವಾ? ಎದುರಿನವರಿಗೆ 2 ದುಡ್ಡು ಹೆಚ್ಚು ಸಿಗುತ್ತೆ ಅಂತಂದ್ರೆ ನಿಮ್ಗೆ ಯಾಕೆ ತೊಂದರೆ ಆಗತ್ತೆ? ಅವ್ರಿಗೂ ಸಿಗ್ಲಿ ಬಿಡಿ, ನಾವ್ ಯಾಕೆ ಚಿಂತೆ ಮಾಡಬೇಕು? ಪಾಪ ಮನುಷ್ಯನ ಪರಿಸ್ಥಿತಿ ಏನೂ ಇಲ್ಲ. ಬರೀ ಬೇರೆಯವ್ರ ಬಗ್ಗೆ ಕೋಪ, ದ್ವೇಷ ಮನಸ್ಸಿನಲ್ಲಿಟ್ಕೊಳ್ಳೋದು. ನೀವೇ ಹೇಳ್ರಪ್ಪ, ಬೇರೆಯವ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಮನಸ್ಸಲ್ಲಿ ಅನ್ಕೊಳ್ಬೇಕಲ್ವಾ? ಅವನೇ ನಿಜವಾದ ಆಸ್ತಿಕ. ಇಲ್ಲಾಂದ್ರೆ ಬೇರೆ ಏನೋ ಉಪಯೋಗಕ್ಕೆ ಬರೋದಿಲ್ಲ. ನೀವು ನಿಮ್ಮ ಮನಸ್ಸಿನಲ್ಲಿ ಹಾಗೆಲ್ಲ ಸಿಟ್ಟು, ಕೋಪ, ದ್ವೇಷ ಮನಸ್ಸಿನಲ್ಲಿ ಇಟ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿದ್ರೆ, ಋಣಾತ್ಮಕ ಯೋಚನೆಗಳನ್ನ ಇಟ್ಕೊಂಡ್ರೆ ಆ ಭಗವಂತನಿಗೆ ನಿಮ್ಮ ನಮಸ್ಕಾರ ಮುಟ್ಟತ್ತಾ? ಅದರ ಬದಲಾಗಿ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ದೇವ್ರಿಗೆ ನಮಸ್ಕಾರ ಮಾಡಿದ್ರೆ, ಆಗ ಆ ಭಗವಂತ ನಿಮ್ಮ ನಮಸ್ಕಾರವನ್ನ ಖಂಡಿತವಾಗ್ಲೂ ಒಪ್ಕೊಳ್ತಾನೆ. ನೀವು ಹಾಗೆ ಮಾಡಿದ್ರೆ ಆ ಭಗವಂತ ನಿಮ್ಗೇನು ಕಡಿಮೆ ಆಗೋದಕ್ಕೆ ಬಿಡೋದಿಲ್ಲ. ಅದಕ್ಕೇನಪ್ಪ, ಇಲ್ಲಿ ಕೇಳಿ, ನಾನ್ ನಿಮ್ಗೆಲ್ಲ ಇದನ್ನ ತಿಳಿಸಿ ಹೇಳ್ತಿದ್ದೇನೆ. ಇದನ್ನೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಸಾಕಷ್ಟು ಸಾರಿ ನಾನು ಹೇಳ್ತಾ ಇರ್ತೀನಿ, ನೋಡಪ್ಪ, ಮುಂದೆ ಗುಂಡಿ ಇದೆ, ಬಿದ್ಬಿಡ್ತೀಯ, ಆ ದಾರಿಲಿ ಹೋಗಬೇಡ. ಆದ್ರೆ ಯಾರಿಗೆ ಯಾವ ದಾರಿಲಿ ಹೋಗ್ಬೇಕು ಅನ್ಸುತ್ತೋ ಅವ್ರು ಅದೇ ದಾರಿಲಿ ಹೋಗ್ತಾರೆ. ಯಾರು ಪಾರಾಗ್ತಾರೆ ಇದರಿಂದ? ಯಾರ ಜೀವನದಲ್ಲಿ ಪುಣ್ಯ ಮಾಡಿರ್ತಾರೋ ಅವರು. ಸಿದ್ಧಿಲಿಂಗನಿಗೆ ತಿಳಿಸಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಅಲ್ಲ, ನೀನ್ ಮಾಮ ಅವ್ರ ಹತ್ರ ಹೋಗಿ ಬಂದ್ಯಾ? ಹೌದು ರೀ. ಏನ್ ಹೇಳಿದ್ರು ಮಾಮ? ಅಯ್ಯೋ, ನಾನು ಹೇಳ್ತೀನಿ. ನೀವು ಸ್ವಲ್ಪ ಕೂತ್ಕೊಳ್ಳಿ. ಅಯ್ಯೋ, ಬನ್ನಿ ಕೂತ್ಕೊಳ್ಳಿ. ಅಲ್ಲ, ಅಂತ ವಿಶೇಷವಾದದ್ದನ್ನೇನ್ ಹೇಳ್ತೀಯಾ? ಕೂತ್ಕೋ ಹೇಳ್ತೀನಿ ಅಂತ ಇದೆಯಲ್ಲ. ಆ ದಿನಕರ ಸರಿಯಾಗಿದ್ದಾನೆ, ನಂದೇ ತಪ್ಪು ಅಂತ ಹೇಳಿದಾರೆ ತಾನೆ. ಅವ್ನ್ ಎಷ್ಟೇ ಲಾಭ ಕಳ್ಸಿದ್ರು ಕೂಡ ಅವ್ನ್ಗ್ ಒಳ್ಳೇದೇ ಆಗುತ್ತೆ. ಆದ್ರೆ ನಾವು ಮಾತ್ರ ಒಂದ್ ಕಂಬ್ಳಿ ಮೇಲೆ ಬರೀ ₹1 ಲಾಭ ತಗೋಬೇಕಾ? ಅದ್ ಹೇಗಾಗುತ್ತಾ? ಅಯ್ಯೋ ಮಾಮ, ಅವ್ರೇನ್ ಹೇಳೋದಂದ್ರೆ, ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಆಗೋದೇ ಅಲ್ವಾ. ಅವ್ರವ್ರ ಹಣೆ ಬರದಲ್ಲಿ ಹೇಗ್ ಬರ್ದಿರುತ್ತೋ ಹಾಗಾಗುತ್ತೆ. ಅದಕ್ಕೆ ಯಾಕೆ ನಾವ್ ಇನ್ನೊಬ್ರನ್ನ ಹೋಲಿಸ್ಕೊಂಡು ಜೀವನ ಮಾಡ್ಬೇಕು? ಇಲ್ ನೋಡಿ, ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ ಕೆಲ್ಸ ನೀವು ಮಾಡ್ತಾ ಇರಿ. ಪ್ರತಿಫಲ ಏನ್ ಸಿಗ್ಬೇಕು ಖಂಡಿತ ಅದ್ ನಮಗ್ ಬಂದ್ ಸೇರುತ್ತೇರಿ. ಇರ್ಲಿ ಬಿಡು, ನನ್ಗ ಅರ್ಥ ಆಯ್ತು ಮಾಮ ಅವ್ರ ಮನ್ಸಲ್ಲಿ ಏನಿದೆ ಅಂತ. ನನಗ್ ಲಾಭ ಆಗ್ಬಾರ್ದು ಅಂತ. ಹಾಗಲ್ರಿ, ಕಂಬ್ಳಿ ಮೇಲೆ ಬರೀ ₹1 ಲಾಭ ಇಟ್ಕೊಂಡ್ ಮಾರೋದಕ್ಕೆ ನನ್ ಕೈಲಿ ಆಗೋದಿಲ್ಲ. ನಾನ್ ಮುಂಚೆ ಹೇಗ್ ಮಾಡ್ತಿದ್ನೋ ಅದೇ ರೀತಿ ಮಾಡ್ತೀನಿ ಈಗ. ನನ್ ವ್ಯಾಪಾರನ ಲಾಭಕ್ಕೋಸ್ಕರ ಮಾಡ್ತಾ ಇರೋದು. ಅಯ್ಯೋ, ನೀವ್ ಏನ್ ಹೇಳ್ತಾ ಇದ್ದೀರಾ? ಮಾಮ ಹೇಳೋ ಮಾತನ್ನ ಕೇಳಿ, ಅವ್ರ ಮಾತನ್ನ ಮೀರ್ಬೇಡ್ರಿ. ಮಾಮ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ ನಾನು ಎಷ್ಟಕ್ ಮಾಡ್ತಾ ಇದ್ದೀನಿ ಅನ್ನೋದು? ಮತ್ತೆ ನೀನ್ ನನ್ಗೆ ಪದೇ ಪದೇ ಅದನ್ನೇ ಹೇಳ್ಬೇಡ. ನಾನು ನೋಡ್ತೀನಿ ಏನಾಗುತ್ತೆ. ಅಯ್ಯೋ, ನೀವು ಕೂತ್ಕೊಳ್ಳಿ, ನೀರ್ ಕೊಡ್ತೀನಿ. ಏನ್ರಿ, ಕಂಬ್ಳಿಗಳು ಮಾರ್ಲಿಲ್ವಾ ನೀವು? ಹೌದಲ್ವಾ, ಎಲ್ಲ ಮಾರಾಯ್ತು. ಏನು,
ಹೌದು. ಎಲ್ಲ ಕಂಬ್ಳಿಗಳು ಮಾರಾಟ ಆಗೋಯ್ತಾ? ಅಯ್ಯೋ ಹೌದು. ಇದೆಂತ ಚಮತ್ಕಾರ ಆಗೋಯ್ತು ನೋಡಿ. ಇವತ್ತೇ ಕಂಬ್ಳಿಗಳು ತಂದ್ವಿ, ಅಷ್ಟು ಮಾರಾಟ ಆಗೋಯ್ತು. ಅಯ್ಯೋ ಇದೆಲ್ಲ ಮಾಮ ಅವ್ರ ಆಶೀರ್ವಾದ ನೋಡು. ಮಾಮ ನಮಗೆ ಆಶೀರ್ವಾದ ಕೊಟ್ರು, ಆಮೇಲೆ ಇಷ್ಟೆಲ್ಲ ಆಯ್ತು. ಅಯ್ಯೋ ಇಷ್ಟೇ ಅಲ್ಲ, ನಾನ್ ದಾರಿಲ್ ಬರುವಾಗ ಇಬ್ರು ನನ್ನನ್ನ ಭೇಟಿ ಮಾಡಿದ್ರು. ಅವ್ರು ನನ್ನನ್ನು ಕೇಳಿದ್ರು ನಮಗೆ 100 ಕಂಬ್ಳಿಗಳು ಬೇಕು ಅಂತ. ರೀ ಏನ್ ಹೇಳ್ತಿದ್ದೀರಾ? ಹೌದು, ನಾನು ಅವ್ರಿಗೆ ಹೇಳ್ದೆ 1-2 ದಿನ ಕಾಯಿರಿ, ನಾನು ಕೊಡ್ತೀನಿ ಅಂತ. ಅಯ್ಯೋ ಇಷ್ಟೇ ಅಲ್ಲ, ಅವರು ದುಡ್ಡು ಕೊಡಕ್ಕೂ ಬಂದ್ರು. ಆದ್ರೆ ನಾನೇ ಬೇಡ ಅಂದೆ. ನಾನು ಯಾವಾಗ ಕಂಬ್ಳಿ ಕೊಡ್ತೀನೋ ಆ ದುಡ್ಡು ಕೊಡಿ ಎಂದೆ. ಆದ್ರೆ ಈಗ ಇಷ್ಟೊಂದು ಕಂಬ್ಳಿಗಳನ್ನ ತಯಾರಿ ಮಾಡಿ ಅದನ್ನ ಹೇಗೆ ಅವ್ರು ಕೊಟ್ಬಿಡ್ತಾರೆ? ಅವರು ಅಲ್ಲಿನ ಊರುಗಳಿಗೆ ಮಾರ್ತಾರೆ. ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಸರಿ ಆಯ್ತು ರೀ, ನನ್ಗೊಂದು ಆಸೆ ಇದೆ. ನಾವಿದನ್ನೆಲ್ಲ ಮಾಮ ಅವ್ರ ಹತ್ರ ಹೋಗಿ ಹೇಳ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ನೋಡು. ಸರಿ, ಹಾಗಾದ್ರೆ ನಾನು ಮಾಮ ಅವ್ರ ಬಿಡಾರಕ್ಕೆ ಹೋಗಕ್ಕೆ ಎಲ್ಲ ತಯಾರಿ ಮಾಡ್ತೀನಿ. ಹಾ, ಮತ್ತೆ ಹೋಗುವಾಗ ಮಾಮ ಅವ್ರನ್ನ ಭೇಟಿ ಮಾಡಿ ಒಂದ್ ಸ್ವಲ್ಪ ಸಿಹಿನೂ ಕೊಡೋಣ. ಹೋಗೋಣ ಹಾಗಾದ್ರೆ. ನಾನು ಬೇಗ ತಯಾರಿ ಆಗ್ತೀನಿ. ಸರಿ ಸರಿ, ಹಾ, ಹೋಗ್ಬಾ. ಆಯ್ತು. ಅರೆ ವಾ 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 ಮಕ್ಕಳೇ, ಬನ್ನಿ ಬನ್ನಿ. ಹೇಗಿದ್ದೀರಪ್ಪ ನೀವು? ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ ಅಲ್ವಾ? ಹೌದು ಮಾಮ. ಏನಮ್ಮ ಮಗಳೇ, ಎಲ್ಲ ನಿನ್ ಮನಸ್ಸಿನ ಪ್ರಕಾರ ಆಯ್ತಲ್ವಾ? ಹೌದು ಮಾಮ. ಏನಪ್ಪ, ಎಲ್ಲ ಕಂಬಳಿಗಳು ಮಾರಿ ಆಯ್ತಲ್ವಾ? ಮಾಮ ನೀವು ಹೇಳ್ದಂಗೆನೆ ಆಯ್ತು. ಇವಳಿಗೂ ಸಂತೋಷ ಆಯ್ತು, ಮತ್ತೆ ಕಂಬ್ಳಿಗಳು ಕೂಡ ಮಾರಾಟ ಆಯ್ತು. ಮತ್ತೆ ಮಾಮ, ಮೊದಲನೇ ದಿನನೇ ಎಲ್ಲ ಕಂಬ್ಳಿಗಳನ್ನೂ ಮಾರಾಟ ಆಯ್ತು. ಅದೇನು ಅಂತಂದ್ರೆ ಬೇರೆ ಊರಿನವರು ಕಂಬ್ಳಿ ತಯಾರು ಮಾಡೋಕು ಹೇಳಿದ್ರು. ಮಾಮ, ನಾನ್ ನಿಮ್ಗೋಸ್ಕರ ಇದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ಮತ್ತೆ ಮಾಮ, ಇನ್ನು 100 ಕಂಬ್ಳಿ ಬೇಕು ಅಂದಿದ್ದಾರೆ. ಒಳ್ಳೇದಾಯ್ತಲ್ವಾ? ಅಲ್ಲಪ್ಪ, ಈಗ ಹತ್ತಿರದಲ್ಲಿ ಜಾತ್ರೆ ಬಂದಿದೆ ಅಲ್ವಾ? ಕಂಬಳಿಗಳು ಬೇಕೇ ಬೇಕು. ನೀನೇನು ಚಿಂತೆ ಮಾಡಬೇಡ, ನಿನಗೀಗೆಲ್ಲ ಸಿಗುತ್ತೆ. ಮಾಮ, ಇದು ನಿಮ್ಗೋಸ್ಕರ ತಂದಿದ್ದೀವಿ. ಅರೆ, ನನಗೋಸ್ಕರ ಬಟ್ಟೆ ತರ ಅವಶ್ಯಕತೆ ಏನಿತ್ತು? ಸರಿ, ಇಲ್ಲಿ ಅದನ್ನು ಕೊಡು. ಚಂದು, ಇದನ್ನ ತಗೊಂಡೋಗಪ್ಪ. ಹಾ, ಇದನ್ನ ತಗೋ. ಇದು ನನ್ನ ಕಡೆಯಿಂದ ನಿನಗೋಸ್ಕರ. ಮತ್ತೆ ಈ ಸೀರೆ ನಿನ್ನ ಸಲುವಾಗಿ. ಮತ್ತಿಲ್ಲಿ ಕೇಳ್ರಪ್ಪ, ನೀವು ಮುಂದಿನ ಸಲ ನೀವಿಲ್ಲಿಗೆ ಬರಬೇಕಾದ್ರೆ ಈ ಹೊಸ ಬಟ್ಟೆಗಳನ್ನ ತೊಟ್ಕೊಂಡು ಬರಬೇಕು. ಈ ಹೊಸ ಬಟ್ಟೆಗಳನ್ನ ತೊಟ್ಕೊಂಡು ದೇವಿ ದರ್ಶನವನ್ನ ಮಾಡಿ, ಪೂಜೆ ಮಾಡಿ, ಆಶೀರ್ವಾದ ತಗೊಳ್ಳಿ. ಆಮೇಲೆ ಇಲ್ಲಿ ಬನ್ನಿ. ಮತ್ತೆ ನೀನು ಅವಳ ಬಳೆಯನ್ನು ಮೊದಲು ಮಾಡಿಸ್ಕೊಡು. ಅವಳ ಸಲುವಾಗಿ ಒಂದು ಒಡವೆಯನ್ನ ಮಾಡಿಸು. ಹಾ, ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲಾದ್ರೂ ಒಂದು ಒಳ್ಳೆ ಜಾಗ ನೋಡ್ಬಿಟ್ಟು ಹೊಸ ಮನೆ ಕಟ್ಟೋದಿಕ್ ಶುರು ಮಾಡಿ. ಮಾಮ, ಎಷ್ಟಾಗ್ಬೋದು ದುಡ್ಡು ಅದಕ್ಕೆ? ಮತ್ತೆ ಜಾಗ ಎಲ್ಲಿ ಸಿಗುತ್ತೆ? ಆಗುತ್ತೆ ಆಗುತ್ತೆ, ಎಲ್ಲ ಆಗುತ್ತೆ ನೋಡು. ನನಗೆ ಮುಂದಿನದೆಲ್ಲ ಕಾಣುತ್ತಲ್ವಾ? ಎಲ್ಲ ನಿನ್ನ ಮನಸ್ಸಿನ ಪ್ರಕಾರನೇ ಆಗುತ್ತೆ. ಆದ್ರೆ ದುಡ್ಡನ್ನು ಮಾತ್ರ ಸುರಕ್ಷಿತವಾಗಿಡು. ಸರಿ, ನೀವಿನ್ ಹೋಗಿ ಬನ್ನಿ, ಹೊರಡಿ. ಮತ್ತೇನ್ ನಡೀತಿದೆ, ಹೇಗ್ ನಡೀತಿದೆ, ಸರಿಯಾಗಿ ನಡೀತಿದ್ಯಾ ಅನ್ನೋದನ್ನ ನನಗೆ ತಿಳಿಸ್ತಾ ಬನ್ನಿ. ಹಾ, ಸರಿ ಮಾಮ. ನನ್ನ ಆಶೀರ್ವಾದ ಇದೆ ನಿಮ್ಮ ಮೇಲೆ. ಮಾಮ, ಇದಂತೂ ಒಂದ್ ಚಮತ್ಕಾರ ಆಯ್ತು ನೋಡಿ ಮಾಮ. ಈಗ ಕಂಬ್ಳಿಗಳನ್ನ ಚೆನ್ನಾಗಿ ಮಾರಿ ಒಳ್ಳೆ ಸ್ಥಾನಕ್ಕೆ ಬಂದಿದ್ದ ಇವನು. ಬಂದಾಗ ಯಾವ ಪರಿಸ್ಥಿತಿಯಲ್ಲಿ ಇದ್ದ, ಈಗ ಹೇಗಿದ ನೋಡಿ ಮಾಮ ಇವನು.
ಇದೆಲ್ಲ ಹೀಗೆ ಇರುತ್ತಪ್ಪ. ಯಾರಿಗ ಆಶೀರ್ವಾದ ಸಿಗುತ್ತೋ ಅವರ ಇಚ್ಛೆಯಂತೆ ಎಲ್ಲ ಆಗುತ್ತೆ ನೋಡು. ಚಂದು, ನೀನು ಹೋಗಿಲ್ವಾ? ಅಮ್ಮ, ನನ್ಗೆಷ್ಟು ತೊಂದರೆ ಇದೆ ಅಂತ ನಾನು ನಿನ್ಗೆ ಹೇಗೆ ಹೇಳಲಿ? ನನಗ್ ಗೊತ್ತಾಗಲ್ಲ ಅನ್ಕೊಂಡೆ ಚಂದು. ಆದ್ರೆ ನನ್ನ ಹತ್ರ ದುಡ್ಡಿಲ್ಲಮ್ಮ. ತಿಜೋರಿ ಎಲ್ಲ ಪೂರ್ತಿ ಖಾಲಿ ಆಗಿದೆ. ಕೆಲ್ಸಗಳು ಸರಿಯಾಗಿ ನಡೀತಿಲ್ಲ. ದುಡ್ಡು ಕೊಡೋರು ಕೂಡ ಯಾರು ಮುಂದೆ ಬರ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನನಗೂ ಯೋಚನೆ ಮಾಡಿ ಮಾಡಿ ಸಾಕಾಗೋಗಿದೆ ಅಮ್ಮ. ಇಲ್ಲಿ ನಿನ್ ಹತ್ರ ದುಡ್ಡಿಲ್ಲ ಅಂತಿದ್ಯಾ? ಮತ್ತೆ ಆ ಬಾಳು ಮಾತ್ ಕೇಳ್ಕೊಂಡು ನೀನು ಬೇರೆಯವ್ರನ್ನ ಮನೆ ಬಾಗ್ಲಿಗ್ ಬರೋ ಹಾಗೆ ಮಾಡಿದ್ಯಾ. ಈಗ ಈ ಮನೇಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಅಮ್ಮ, ಅದನ್ ಬಿಟ್ಟು ನಿಮ್ ಹತ್ರ ಬೇರೆ ಉಪಾಯ ಇದೆಯಾ? ನಿಮಗ್ ಬೇರೆ ದಾರಿ ಏನಾದ್ರೂ ಗೊತ್ತಿದ್ರೆ ಹೇಳಿ ನನ್ಗೆ. ಏ ಚಂದು, ನೀನ್ ಯಾಕೋ ಹೀಗಾಡ್ತಾ ಇದ್ಯಾ? ನಿನ್ ಬುದ್ಧಿ ಈಗೀಗ ಯಾಕೋ ಸರಿಗಿಲ್ಲ. ಅವನ್ ಮಾತ್ ಕೇಳ್ಕೊಂಡು ನೀನು ಯಾಕೋ ಬದ್ಲಾಗ್ತಿದ್ಯಾ ಅನ್ಸ್ತಿದೆ. ಶೇಠ್ಜಿ, ನಿಮಗ್ ಪತ್ರ ಬಂದಿದೆ. ಸರಿ, ಹೋಗು ತಗೊಂಡ್ ಬಾ. ಸರಿ. ಈಗ ನನಗೆ ಯಾರ ಪತ್ರ ಬರ್ತಿದ್ದಾರೆ? ಜೈ ಶ್ರೀ ಕೃಷ್ಣ. ಹೋಗ್ ಬನ್ನಿ. ಅದ್ರಲ್ಲಿ ಏನ್ ಬರ್ದಿದೆ? ಹೇಳ್ತೀನಿ ತಾಳಮ್ಮ. ಏನ್ರಪ್ಪ, ಕುರಿಗಳಿಗೆ ಚೆನ್ನಾಗಿ ಮೇಯಿಸ್ಕೊಂಡ್ ಬನ್ನಿ. ಅವ್ರ ಹೊಟ್ಟೆ ಚೆನ್ನಾಗಿ ತುಂಬಲಿ. ಹೌದು ಮಾಮ. ದತ್ತು, ನಮ್ಮ ಕುರಿಗಳ ಉಣ್ಣೆಯನ್ನ ಕತ್ತರಿಸ್ಬೇಕು ಅನ್ಸುತ್ತೆ ಇವಾಗ. ಮಳೆ ಬರ್ತಿದೆ. ಮಾಮ, ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ, ನಾವೆಲ್ಲ ಇದೀವಲ್ಲ ಇಲ್ಲಿ. ಅದ್ ಹೇಗೆ ಅಂತಂದ್ರೆ, ಈ ದಿನಗಳಲ್ಲಿ ಉಣ್ಣೆಯನ್ನು ಕತ್ತರಿಸಿದ್ರೆ ಅದೇ ಉಣ್ಣೆಯಿಂದ ಕಂಬಳಿ ನೇಯಲಾಗತ್ತೆ. ಮತ್ತೆ ಜಾತ್ರೆವರೆಗೂ ಅವು ತಯಾರಾಗತ್ತೆ, ಜನರಿಗೂ ಸಿಗುತ್ತೆ. ಮಾಮ, ಕುರಿಗಳು ಸಾಕಷ್ಟಿವೆ ನೋಡಿ. ಎಲ್ಲಾ ಉಣ್ಣೆಗಳು ಒಂದೇ ಸಲ ತೆಗಿಯೋಕ್ಕಾಗೋದಿಲ್ಲ, ಒಂದೊಂದೇ ತೆಗಿಬೇಕಲ್ವಾ? ಮಾಮ, ನೀವಿವತ್ ಆಶೀರ್ವಾದ ಮಾಡಿದ್ರಲ್ಲ, ಅದರಿಂದನೇ ಒಳ್ಳೇದಾಗ್ತಿರೋದು. ಆದ್ರೆ ಕಂಬಳಿ ತೆಗಿಯೋದು ಸುಲಭದ ಕೆಲ್ಸ ಅಲ್ಲ. ಅದ್ ಹೇಗೆ ಅಂತಂದ್ರೆ, ಕಂಬಳಿ ಅಂದ್ರೆ ಅದು ಎಲ್ಲಾ ಕಡೆ ಉಪಯೋಗಿಸಲು ಬರುತ್ತೆ. ಮೈ ಮೇಲೆ ಹಾಕೊಳ್ಳೋದಿಕ್ ಬರುತ್ತೆ, ತಲೆ ಮೇಲೆ ಹಾಕೊಳ್ಳೋದಕ್ ಬರುತ್ತೆ, ಮಳೆಗಾಲದಲ್ಲೂ ಉಪಯೋಗಿಸ್ಬೋದು. ಮಲ್ಕೋಬೇಕು ಅಂತಂದ್ರೆ ಹಾಸ್ಕೊಳ್ಬೋದು, ಚಳಿಗಾಲದಲ್ಲಿ ಕೂಡ ಹೊದ್ಕೊಳಕ್ ಆಗುತ್ತೆ. ಕಂಬಳಿ ಅಂದ್ರೆ ಸಾಕಷ್ಟು ಉಪಯೋಗದ ವಸ್ತು. ನಮ್ಮಂತವ್ರಿಗೆ ಕಂಬಳಿ ಅದು ಹೇಗೆ ಅಂತಂದ್ರೆ ಒಂದು ವರದಾನ ಇದ್ದಾಗೆ. ಈ ಜನರಿಗೆ ಗೊತ್ತಾಗೋದಿಲ್ಲ ಅದು. ಆದ್ರೆ ಮುಂದೆ ನೋಡಿ, ಪ್ರತಿ ಮನೆಯಲ್ಲೂ ಕಂಬಳಿಗಳನ್ನ ಕೊಂಡ್ಕೊಳ್ತಾರೆ. ಮತ್ತೆ ಇವು ಮಾಮನ ಕುರಿಗಳು, ಅಂದ್ರೆ ದೇವರ ಕುರಿಗಳಿದ್ದ ಹಾಗೆ. ಇವುಗಳು ಹಾಗೆ ಸಾಧಾರಣವಾಗಿ ಸಿಗೋದಿಲ್ಲ. ನೀವ್ ಹೇಳ್ತಿರೋದು ಸರಿ ಇದೆ ನೋಡಿ. ಮತ್ತಿಲ್ ಕೇಳ್ರಪ್ಪ, ಒಂದ್ ಕೆಲ್ಸ ಮಾಡಿ. ಆ ದಿನಕರನಿಗೆ ಉಣ್ಣೆ ಬೇಕಾಗಿತ್ತಲ್ವಾ, ಅವನನ್ನು ಕೇಳಿ ನಿಮಗೆ ಉಣ್ಣೆ ಬೇಕಾಗಿತ್ತು ಅಲ್ವಾ ಅಂತ. ಅವನ್ ಹಾಗೆ ಕೇಳ್ದ. ಮಾಮ, ನಾವ್ ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಇಲ್ಲಿ ತುಂಬಾನೇ ನೀರಿನ ಸಮಸ್ಯೆ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಹೌದಪ್ಪ, ಇಲ್ಲಿಂದ ಹೊರಡಬೇಕಾಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ಮಳೆ ಶುರು ಆಗಿದೆ. ಸ್ವಲ್ಪ ಒಣ ಜಾಗಕ್ಕೆ ಹೋಗ್ಬೇಕು. ಈ ಕುರಿಗಳಿಗೆ ಮಳೆ ತೊಂದರೆ ಕೊಡಬಹುದು. ಅದಕ್ಕಾಗಿ ನಮ್ಮ ಬಿಡಾರವನ್ನ ಬದಲಾಯಿಸೋಣ. ಮುಂದೆ ಒಣ ಜಾಗ ಯಾವ್ದಾದ್ರು ನೋಡೋಣ. ಯಾವ್ದಾದ್ರು ಒಳ್ಳೆ ಜಾಗ ಸಿಗ್ಬೋದಾ ಅಂತ. ನಡೀರಪ್ಪ. ಕುರಿಗಳಿಗೆ ಚೆನ್ನಾಗಿ ಮೇವು ತಿನ್ಸ್ಕೊಂಡು ಬನ್ನಿ. ಉಜ್ವಲ, ಹೌದು, ಎಲ್ಲ ಹೋಗ್ತಿರೋಂಗಿದೆ. ಮಾಮ ಅವ್ರ ಬಿಡಾರಕ್ಕೆ ಹೋಗ್ತಿದೀವಿ. ಉಜ್ವಲ, ಏನೋ ಸಂತೋಷವಾಗಿರೋ ವಿಷಯನೇ ಅನ್ಸುತ್ತೆ. ಅಣ್ಣಗ್ ಒಳ್ಳೇದಾಯ್ತು ಅಂತ ಗೊತ್ತಾಯ್ತು. ಇದ್ರಲ್ಲಿ ನಮ್ದೇನು ಇಲ್ಲ ಕಣಕ, ಎಲ್ಲ ಮಾಮ ಅವ್ರ ಕೃಪೆ. ಉಜ್ವಲ, ಸರಿಯಾಗಿ ಹೇಳ್ದೆ ನೋಡು. ಏನು ದಿನಕರ, ಎಲ್ಲ ಕಂಬಳಿನೂ ಮಾರ್ಬಿಟ್ಯಾ? ಹೌದು, ಎಲ್ಲ ಕಂಬಳಿನೂ ಮಾರಾಟ ಆಯ್ತು. ನಿನ್ನ ಅದೃಷ್ಟ ಚೆನ್ನಾಗಿದೆ ನೋಡು. ನನ್ನ ಹತ್ರನೇ ಕಂಬಳಿ ತಗೊಂಡು ನನ್ ಜಾಗದಲ್ಲೇ ಎಲ್ಲಾನು ಮಾರಿದ್ಯಲ್ಲ.
ಅಯ್ಯೋ ಅಣ್ಣ ಆತರ ಏನಿಲ್ಲ. ಅಯ್ಯೋ ನನಗ್ ಗೊತ್ತಾಯ್ತು ಬಿಡು ಅದು ಹೇಗೆ ಅಂತ. ನೋಡಿದ್ರೆ ಗೊತ್ತಾಗ್ತಿಲ್ವಾ? ಹೊಸ ಬಟ್ಟೆಗಳನ್ನ ಹಾಕೊಂಡ್ ಮಿಂಚ್ತಾ ಇದ್ಯಾ? ಅಯ್ಯೋ ಏನ್ ಮಾತಾಡ್ತಾ ಇದ್ದೀರಾ? ಅಯ್ಯೋ ಮಾಮ ಅವ್ರು ಹೇಳ್ದಾಗೆ ಮಾಡ್ತಿದ್ದೀವಿ. ಇದು ಮಾಮ ಅವ್ರ ಆಶೀರ್ವಾದ ಅಲ್ವಾ? ಅಣ್ಣವ್ರೆ ನಡೀರಿ, ಇಲ್ಲಾಂದ್ರೆ ಹೊತ್ತಾಗುತ್ತೆ. ಬರ್ತೀವಿ ನಾವು. ರೀ ಅದೇನು ಅಂತ ಮಾತಾಡ್ತಾ ಇದ್ದೀರಾ? ನಾನೇನ್ ತಪ್ಪು ಹೇಳ್ದೆ? ಏನ್ ಹೇಳಿದಿರಾ ಅಂತ ನಿಮಗ್ ಗೊತ್ತಿಲ್ವಾ? ನೀನ್ ಸುಮ್ನಿರ್ತೀಯ? ಏನು ಮಾತಾಡ್ಬೇಡ. ನನಗ್ ಗೊತ್ತು ನಾನ್ ಏನ್ ಮಾತಾಡ್ಬೇಕು ಅಂತ. ನನ್ನ ಹತ್ರ ಕಂಬ್ಳಿಗಳನ್ನ ತಗೊಂಡು ನನ್ ಜಾಗದಲ್ಲೇ ಮಾರಿ ಈಗ ಮಾಮನ ಹೆಸರು ಹೇಳ್ತಾ ಇದ್ದಾನೆ.